ಹೆಲೋ ಎವ್ರಿವನ್, ಹೇಗಿದ್ದೀರಿ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ಬಂದಿರೋದು ಉಡುಪಿ ಶೈಲಿಯಲ್ಲಿ, ಬ್ರಾಹ್ಮಣರ ಶೈಲಿಯಲ್ಲಿ ಉಡುಪಿ ಸಾರಿನ ಹುಡಿ ಅಥವಾ ರಸಂ ಪೌಡರ್ ರೆಸಿಪಿ ಹೇಗೆ ಮಾಡುದಂತ ನಾವು ಇವತ್ತು ನಿಮ್ಗೆ ತೋರಿಸ್ಲಿಕ್ಕಿದ್ದೇನೆ. ಅದಕ್ಕೋಸ್ಕರ ಇವತ್ತು ನಾನ್ ಮನೆಯಲ್ಲಿ ಇವತ್ತು ಸಾರಿನ ಹುಡಿ ಮಾಡ್ತಿದ್ದೇನೆ. ನಾನು ಯಾವಾಗ್ಲೂ ಮಾಡ್ತೇನೆ. ಸೊ ಇವತ್ತು ಖಾಲಿ ಆಗಿದೆ. ಹೇಗೋ ಅಮ್ಮ ಹೇಳಿದ್ರು ಸಾರಿನ ಹುಡಿ ಮಾಡು ಅಂತ ಹೇಳಿದ್ರು, ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡುವಂತ, ನಿಮ್ಗೂ ಗೊತ್ತಿರ್ಲಿ ಅಂತ ವಿಡಿಯೋ ಮಾಡ್ತಿದ್ದೇನೆ. ಸೊ ಬನ್ನಿ ಇವತ್ತು ಸಾರಿನ ಹುಡಿ, ಉಡುಪಿ ಶೈಲಿಯಲ್ಲಿ ಸಾರಿನ ಹುಡಿ ಹೇಗೆ ಮಾಡುದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿರೋದ್ರಿಂದ ನಾನು ಯಾವಾಗ ನೀವು ವಿಡಿಯೋ ಹಾಕ್ತೇನೆ ಅದರದ್ದು ಅಪ್ಲಿಕೇಶನ್ ನೋಟಿಫಿಕೇಶನ್ ಬರ್ತದೆ. ಹಾಗೆ ಇನ್ನೊಂದು, ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ವಿಡಿಯೋ ಕಮೆಂಟ್ ಮಾಡಬಹುದು, ಅಥವಾ ಅಲ್ಲಿ ಹೈಪ್ ಅಂತ ಇರುತ್ತೆ, ವಿಡಿಯೋ ಹೈಪ್ ಮಾಡಬಹುದು. ಎಷ್ಟು ಪಾಯಿಂಟ್ ಅಲ್ಲಿ ಬರುತ್ತೆ ಅದನ್ನು ನೀವು ಹೈಪ್ ಕೊಟ್ರೆ ವಿಡಿಯೋ ಹೈಪ್ ಆಗುತ್ತೆ. ಸೊ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಹೇಗೆ ಹೈಪ್ ಆಗುತ್ತೆ ಅಂತ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತು ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಇವಾಗ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ಳೋಣ. ಇದಕ್ಕೆ ಇವಾಗ 150 ಗ್ರಾಮ್ಸ್ ನಷ್ಟು ಮೆಣಸು ತಗೊಂಡಿದ್ದೇನೆ, ಬ್ಯಾಡಗಿ ಚಿಲ್ಲಿ. ಇದನ್ನು ಎಣ್ಣೆಯಲ್ಲಿ ಚಂದ ಹುರಿದ್ಕೊಳ್ಬೇಕು. ನೀವು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಎಣ್ಣೆಯಲ್ಲಿ ಉಬ್ಬಿ ಬರುವ ತನಕ ಹುರಿಬೇಕಾಗುತ್ತೆ. ಒಂದ್ಸಲ ಹುರಿದ ನಂತರ ಅದನ್ನೊಂದು ಸಪ್ರೇಟ್ ಪ್ಲೇಟಿಗೆ ಹಾಕಿ ಹಾಗೆ ತಣ್ಣಗಾಗ್ಲಿಕ್ಕೆ ಇಡೋಣ. ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಂಡು ಇದಕ್ಕೆ 4 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ತೊಗರಿ ಬೇಳೆ ಹಾಕೊಳ್ಬೇಕು. ಇದನ್ನು ಎಣ್ಣೆಯಲ್ಲಿ ಚಂದ ಹುರಿಬೇಕಾಗ್ತದೆ. ಅಂದ್ರೆ ಕೆಂಪು ಬಣ್ಣ ಬರುವ ತನಕ ನಾವು ಈ ರೀತಿ ಹುರಿಬೇಕು. ಒಂದ್ಸಲ ಇದು ಕೂಡ ಹುರಿದ ನಂತರ ಇದನ್ನು ಕೂಡ ಅದೇ ಮೆಣಸು ತೆಗೆದಿಟ್ಕೊಂಡಿರುವ ಪ್ಲೇಟ್ಗೆ ಹಾಕೊಳ್ಬೇಕು. ನಂತರ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಂಡು ಅದಕ್ಕೆ 1 ಕೈ ಹಿಡಿಯಷ್ಟು ಆಗುವಷ್ಟು ಕರಿಬೇವನ್ನು ಹಾಕೊಳ್ಳೋಣ. ಇಲ್ಲಿ ನಾವು ಸಾರಿನ ಹುಡಿಗೆ ಯಾವುದೇ ಗರಂ ಮಸಾಲ ಹಾಕ್ಲಿಕ್ಕಿಲ್ಲ, ಇಷ್ಟೇ ಇದೆ ನಮ್ದು ಏನು ಸ್ಪೈಸಸ್ ಇರುತ್ತೆ ಇದನ್ನೇ ಹಾಕ್ಲಿಕ್ಕೆ. ಕರಿಬೇವು ಚಂದ ಎಣ್ಣೆಯಲ್ಲಿ ಹುರಿದ ನಂತರ ಒಂದು 100 ಗ್ರಾಮ್ನಷ್ಟು ಕೊತ್ತಂಬರಿ ಹಾಕೊಳ್ಬೇಕು. ಕೊತ್ತಂಬರಿಯನ್ನು ಸಮೇತ 1 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕು. ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತೆ ಹಾಕೊಂಡು ಎಣ್ಣೆಯಲ್ಲಿ ಚಂದ ಹುರಿದ್ಕೊಳ್ಬೇಕು. ಇದಕ್ಕೇನೆ ಈಗ ಒಂದು 80 ಗ್ರಾಮ್ಸ್ನಷ್ಟು ಜೀರಿಗೆ ಹಾಕೊಳ್ಳೋಣ. ಇದರ ಜೊತೆ 2 ಟೇಬಲ್ ಸ್ಪೂನ್ ಕರಿ ಮೆಣಸನ್ನು ಹಾಕೊಳ್ಬೇಕು. ಇಷ್ಟೇ ಮಸಾಲ ಬೇಕಾಗಿರೋದು ನಮ್ಗೆ. ಇಷ್ಟನ್ನು ಚಂದ ಹುರಿದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬಂದ್ರೆ ಉಡುಪಿ ಶೈಲಿಯ ಸಾರಿನ ಹುಡಿ ರೆಡಿ ಆಗ್ತದೆ. ಇಲ್ಲಿ ಕೊತ್ತಂಬರಿ ಮತ್ತೆ ಜೀರಿಗೆದು ಪ್ರಪೋರ್ಷನ್ ಹೇಗಂದ್ರೆ, ನೀವು ಕೊತ್ತಂಬರಿ ಎಷ್ಟು ತಗೊಳ್ತೀರಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಜೀರಿಗೆ ತಗೊಳ್ಳಿಕ್ಕೆ. ಅಂದ್ರೆ 100 ಗ್ರಾಮ್ ಕೊತ್ತಂಬರಿ ತಗೊಂಡ್ರೆ 80 ಗ್ರಾಮ್ನಷ್ಟು ಜೀರಿಗೆ. ಈ ರೀತಿ ಸಣ್ಣ ಹುಡಿ ಮಾಡ್ಕೊಂಡು ಬಂದ್ರೆ ನಮ್ಮ ಉಡುಪಿ ಶೈಲಿಯ ಸಾರಿನ ಹುಡಿ ರೆಡಿ ಆಗಿದೆ. ಒಂದ್ಸಲ ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡು ತಣ್ಣಗಾಗ್ಲಿಕ್ಕೆ ಇಟ್ಟು ಬಿಡೋಣ, ಯಾಕಂದ್ರೆ ಮಿಕ್ಸಿಯಲ್ಲಿ ಹುಡಿ ಮಾಡಿದಾಗ ಬಿಸಿ ಇರುತ್ತೆ. ಈ ರೀತಿ ತಣ್ಣಗಾದ ನಂತರ ಇದನ್ನು ಯಾವುದೇ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಿಮ್ಗೆ ನಾನು ಇದನ್ನು ಹೀಗೆ ಮಾಡಿರೋ ಒಂದು 3 ತಿಂಗಳಾದ್ರೂ ಬರ್ತದೆ ನಂಗೆ ಇದು. ಅಂದ್ರೆ ಯಾವಾಗ್ಲೂ ನಾವು ಸಾರು ಮಾಡುದಿಲ್ಲಲ್ಲ, ಹಾಗಾಗಿ ಬರ್ತದೆ. ಇವಾಗ ಈ ಸಾರಿನ ಪುಡಿ ಇಟ್ಕೊಂಡು ಟೊಮೆಟೊ ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಟೊಮೆಟೊ ತಿಳಿ ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿಯನ್ನು ಹಾಕೊಂಡು ಎಣ್ಣೆಯಲ್ಲಿ ಚಂದ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3-4 ಟೊಮೆಟೊವನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಡೈರೆಕ್ಟ್ ಆಗಿ ಟೊಮೆಟೊ ಪ್ಯೂರಿ ಏನಿದೆ ಅದನ್ನು ಕುಕ್ಕರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲ ಹಾಕೊಳ್ಬೇಕು. ಇವೆಲ್ಲವನ್ನು ಕರೆಕ್ಟ್ ಆಗಿ ಕುದಿ ಬರ್ಲಿಕ್ಕೆ ಇಟ್ಟು ಬಿಡೋಣ. ಕುದಿ ಬಂದ ನಂತರ ನಮ್ಗೆ ಸಾರಿನ ಹುಡಿ ಎಷ್ಟು ಬೇಕು, ನಾವು ಇವಾಗಲೇ ಪ್ರಿಪೇರ್ ಮಾಡಿದ್ರಲ್ಲಿ ಒಂದು 2 ಸ್ಪೂನ್ ಅಷ್ಟು ಸಾರಿನ ಹುಡಿ ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರ್ಲಿಕ್ಕೆ ಇಟ್ಟು ಬಿಡೋಣ. ಇಲ್ಲಿ ನೋಡಿ ಎಷ್ಟು ಬೇಗ ಈ ಟೊಮೆಟೊ ಸಾರು ಆಗುತ್ತೆ ನೋಡಿ. ಬೇಕಾದ್ರೆ ಇಲ್ಲಿ ನೀವು ಬೇಳೆಯನ್ನು ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಬೇಳೆ ಹಾಕ್ಲಿಲ್ಲ, ತೆಗೊರಿ ಬೇಳೆ ಕೂಡ ಹಾಕೊಳ್ಬಹುದು, ನಾನು ಹಾಕ್ಲಿಲ್ಲ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಲ್ಲಿ ಗಾರ್ನಿಶಿಂಗ್ ಮಾಡಿದ್ರೆ ಟೊಮೆಟೊ ಸಾರು ಕೂಡ ರೆಡಿ ಆಗಿದೆ. ನೋಡಿದ್ರಲ್ಲ, ಭಟ್ರ ಶೈಲಿಯಲ್ಲಿ, ಉಡುಪಿ ಶೈಲಿಯಲ್ಲಿ ಸಾರಿನ ಹುಡಿ ಹೇಗೆ ಮಾಡುದಂತ. ತುಂಬಾ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಸೊ ನೋಡಿದ್ರಲ್ಲ, ಉಡುಪಿ ಶೈಲಿಯಲ್ಲಿ ಸಾರಿನ ಹುಡಿ ಹೇಗೆ ಮಾಡುದಂತ. ತುಂಬಾ ರುಚಿಯಾಗಿ ಆಗುತ್ತೆ. ಘಮ ಅಂತೂ ನಿಮ್ಗೆ ಭಟ್ರ ಶೈಲಿಯಲ್ಲಿ ನೀವು ದೇವಸ್ಥಾನದಲ್ಲಿ ಯಾವ ರೀತಿ ಸಾರು ಸಿಗುತ್ತೆ ನೋಡಿ, ಅದೇ ರೀತಿ ಪರಿಮಳ ಮತ್ತೆ ಟೇಸ್ಟ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.